ದುರಗಾದಿಗಳ ಉಳಿದದ್ದು ಸ್ವರ್ಗಲೋಕವನ್ನೇ. ಅಲ್ಲಿಗೆ ಹೋದವಾಗ ಶುಂಭಾಸುರನ ಆಳ್ವಿಕೆ ಬರಲಿ ಸಮಾನಕ್ಕೆ ನಾವು ಬಂದದ್ದು ನಾರದ ಸಂಜೆಯನ್ನು ಮಾಡಿಸಿದ ಅಲ್ವಾ ಮಂತ್ರಿ ಪದವಿ. ಆ ಬಳಿಕ ನೇಮವೇನು? ಹೋಗುವ ಕಾಡಿಗೆ ಆಡುವ ಬೇಟೆ.
ತಿಂದದಂತದ್ದು ರಕ್ತ, ಕುಡ್ದದ್ದು ಮಾಂಸ. ತಿಂದದ್ದು ಮಾಂಸ, ಕುಡ್ದದ್ದು ರಕ್ತ ಅಲ್ವಾ? ಆಲೋಚನೆ ಮಾಡಿ ಕುಡಿಬೇಕು. ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ ಅಲ್ವಾ? ನಿನ್ನ ಜೊತೆಲಿ ಬಂದ್ರೆ ಏನು ಪ್ರಯೋಜನ ಇಲ್ಲ. ಒಮ್ಮೆ ತಿನ್ನುವಾಗ ಇಷ್ಟಿಷ್ಟು ಎರಡು ಕೈಯಲ್ಲೆಲ್ಲ ನಮ್ಮ ಗ್ರಾಮವೇ ಹಾಗೆ ತಿಂದ್ರೆ ಅದಕ್ಕಾಗಿ ಆಲೋಚನೆಯನ್ನು ಮಾಡಿ ಈ ದಿಕ್ಕಲ್ಲಿ ಹಿಡಿದು ಹೋದಲ್ಲಿ ಲಾಭ ಆಯ್ತ ದಿಕ್ಕಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಒಂದು ಆನೆ ನನ್ನ ಅಕ್ಷಿಗಳಿಗೆ ಗೋಚರಿಸಿ ಅದರ ಸೊಂಡಿಲಿಗೆ ಕೈ ಇಟ್ಕೊಂಡು ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ. ಮಾಂಸವನ್ನು ಗುಳುಂಬನೆ ತಿಂದಿದೆ, ರಕ್ತವನ್ನು ಘಟಘಟನೆ ಕುಡಿದಿದೆ, ಎಲುಬನ್ನು ದವಡೆಯಾಗಿ ಸಿಕ್ಕಿಸಿ ಘಟಘಟನೆ ಉಳಿದದ್ದು ಚರ್ಮ ಮಾತ್ರ. ಅದನ್ನು ಹಾಗೆ ತೆಗೆದಿರಿಸಿ ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕಾಗ್ತದೆ. ಆ ಸಂದರ್ಭದಲ್ಲಿ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಅಣ್ಣ ಅಷ್ಟಕ್ಕಾಗುವಾಗ ನಿನ್ನ ನೆನಪಾಗಿ ಹೋಯ್ತು. ಅಣ್ಣನಿಗೆ ಆನೆ ಕಾಲು ಹಾಗೆ ಹೇಳಿದಲ್ವಾ? ನಿನ್ನ ಮೇಲಿನ ಪ್ರೀತಿಯಿಂದ ಆನೆಯ ಕಾಲನ್ನು ತಂದಿದ್ದೇನೆ ತಿನ್ನುವುದು. ನೀನು ಕೂಡ ಒಂದು ದಿಕ್ಕಿಗೆ ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನನ್ನು. ಹೋಗಿದ್ರಂತ ಸಂದರ್ಭದಲ್ಲಿ ಒಂದು ಹಿಂಗೆ ಬಂತು. ಸುಮ್ಮನೆ ಬಿಟ್ಟೆ. ಏನು ಮಾಡಿ ಓಡಿ ಹೋದ ದಾಳಿಗೆ ಕೈ ಕೊಟ್ಟೆ. ಮೊದಲ ನೀತಾಯ್ತು ರಕ್ತ. ಒಳ್ಳೆಗೆ ಬಾಯಿ ಕೊಟ್ಟೆ. ಬಾಯಿಗೆ ಹಾಕಿದೆ. ಕೆಲವು ದವಡೆಗೆ ಸಿಕ್ಕಿಸಿದೆ. ಸಣ್ಣ ಬೇಟೆಯಾಡುವ ಉದ್ದೇಶದಿಂದ ನಾವು ಈ ಕಾಡಿಗೆ ಬಂದದ್ದು. ಅದರಲ್ಲಿ ಎಷ್ಟು ಪ್ರಾಣಿಗಳಿತ್ತು. ಬರುವಾಗ ಗರ್ಜನೆ ಕೇಳ್ತಾ ಇತ್ತು. ಈಗ ಎಷ್ಟು ಕಡಿಮೆ ಆಗಿದೆ. ಸ್ವರವೇ ಇಲ್ಲ. ನಮ್ಮ ಸ್ವರ ಕೇಳಿದ್ದೆ ಕೇಳಿದ್ದು ಹೆದರಿ ಹೋಗಿದೆ. ಹೋದದ್ದು ಹೋಗಲಿ. ಆದ್ರೆ ಕೆಲವೆಲ್ಲ ಪ್ರಾಣಿಗಳು ಸರಿಯಾಗಿ ಸಾಗಿಲ್ಲ. ಅಲ್ಲೊಂದು ಪ್ರಾಣಿಗಳು ಅದರ ತಲೆಗೆ ಬಿಟ್ಟಿದೆ. ಬಲವಾದ ಪೆಟ್ಟು ಅಲ್ಲಿಗೆ ನಿಂತಿದೆ ಅಲ್ವಾ? ಅಲ್ಲೊಂದು ಪ್ರಾಣಿ ನೋಡ ಎಷ್ಟು ದಪ್ಪ ಉಂಟು. ಒಂದು ವಾರಕ್ಕೆ ಮಾಂಸ ಸಾಕ. ಮಧ್ಯದಲ್ಲಿ ಒಂದು ಪ್ರಾಣಿ ಆಲೋಚನೆ ಮಾಡಿ ಈಗ ಹೋಗುದಾ ಮತ್ತೆ ಹೋಗುದಾ, ಈಗ ಹೋಗುದಾ ಮತ್ತೆ ಹೋಗುದಾ. ಹೋದ್ರೆ ಚಾದಿದ್ದೆ ಸರಿ ಭರ್ಜರಿ ಬೇಟೆ. ಹೊಟ್ಟೆ ಹುಟ್ಟೆ ಏನು ಕೂಡುವುದಿಲ್ಲ. ಸಂತಾನ ಇಲ್ಲ. ಅಣ್ಣ ನಿನಗೆ ನಾನು ಗಾಳಿ ಹಾಕಿದ್ರೆ ನನಗೆ ಯಾರ ಗಾಳಿ ಹಾಕುದು? ಬೇರೆ ಉಂಟಾ? ವಾದತಿ ಫಲವಿಲ್ಲ. ಇಲ್ಲಪ್ಪ ಈ ರೀತಿಯಾಗಿದೆ. ಹೌದಲ್ಲ? ಓ ನಾವ್ಯಾಕೆ ಕಷ್ಟಪಡಬೇಕು? ನಮ್ಮ ಸೇವೆಗಾಗಿದ್ದಾರಲ್ಲ ಓಲಿ ವಾಯುದೇವ ಇದ್ದಾನೆ. ವಾಯುದೇವ ನಿದ್ದೆ ಮಾಡಿದ್ರೆ ಜಾಗುತ್ತೆ. ಬೀಸ್ಬೇಕು ಇದೆಯಲ್ಲ ಪಾಪ ಸೇವೆ ಮಾಡುವವನನ್ನ ಹೌದಲ್ಲ ಕಷ್ಟಪಡಬಾರ್ದು. ಅನುಕೂಲವಾಗಿರ್ಬೇಕು ಅವನಿಗೆ. ಹೇಗಾಗಿದೆ ಗೊತ್ತದೆ ಹೇಳುವ
ಹೌದಲ್ಲ ಶರೀರಕ್ಕರದ ಆಯಾಸವಲ್ಲವೋ ಇನ್ನೊಂದು ಸಲ ಬೇಟೆ ಆಡುವಂತಹ ಉತ್ಸಾಹ ಆಡೋಣ ಬೇಡ ಬೇಡ ಆದರೆ ಸ್ವರವನ್ನು ಕೇಳಿದೆಯಾ ಸ್ವರವೇ ಇಬ್ಬಾದ ಸ್ವರ ಯಾವ ಸ್ವರ ಅಂತ ಗೊತ್ತಾಗ್ಲಿಲ್ಲ ವೀಣೆಯ ಸ್ವರ ವೀಣೆಯ ಸ್ವರ ಈ ಕಾಡಿನಲ್ಲಿ ಬಂದು ವೀಣೆಯ ಸ್ವರವನ್ನು ನುಡಿಸುವವರು ಯಾರು ಯಾರು ಇದ್ದಾರೆ ಯಾರು ಒಬ್ಬಳೇ ಯಾರವಳು ನಮ್ಮನ ರಾಣಿ ಮಣಿವೇಣಿ ಪುಸ್ತಕದ ಪಾಣಿ ವಿದೂಷಿ ನಾಗವೇ ಶಾರದಾ ಮಣಿ ಮಣಿ ಗಾನಾದಿದೇವಿ ಬ್ರಹ್ಮಣ ರಾಣಿ ಗಾನ ಮಾಡುವಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬ್ರಹ್ಮನ ಸೃಷ್ಟಿ ಪರಿಪೂರ್ಣತೆ ಹೊಂದಬೇಕು ಅಂತ ಆದ್ರೆ ಆ ಬ್ರಹ್ಮನ ರಾಣಿ ಅವನ ಬಳಿಯಲ್ಲೇ ಇರ್ಬೇಕು ಹೌದೌದು ಇನ್ನೊಂದಕ್ಕೆ ಅದೆಷ್ಟು ಸೃಷ್ಟಿಗಳನ್ನು ಮಾಡ್ತಾರೆ ಕೆತ್ತುವಲ್ಲಿ ಕೆತ್ತಿ ಒತ್ತುವಲ್ಲಿ ಒತ್ತಿ ಸೃಷ್ಟಿಯನ್ನು ಮಾಡ್ತಾರೆ ಆದ್ರೆ ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಸರಿಯಾಗುವುದಕ್ಕೆ ಇಲ್ಲ ಮೂಗು ಸರಿ ಇದ್ರೆ ಕಣ್ಣು ಸರಿ ಇಲ್ಲ ಕಣ್ಣು ಸರಿ ಇದ್ರೆ ಬಾಯಿ ಸರಿ ಇಲ್ಲ ಬಾಯಿ ಸರಿ ಇದ್ದವ್ರಿಗೆ ತಲೆ ಸರಿ ಇಲ್ಲ ಅಲ್ವಾ ಎಲ್ಲ ಸರಿ ಇದ್ರೆ ತಲೆ ಸರಿ ಇಲ್ಲ ಆದ ಕಾರಣ ಇದು ಅವಳು ಬಂದದ್ದು ಅವಳಲ್ವಾ ಅವಳು ಅಲ್ವೇ ಅಲ್ವಾ ಇದು ಅವನು ಇದು ಅವನು ಬಂದದ್ದು ಆ ಕುದುರೆ ಮುಖದವ ದೇವಲೋಕದ ಸಂಗೀತಗಾರ ಮುಖ ಮಾತ್ರ ಕುದುರೆ ಅವನ ಸ್ವರ ಕೇಳಬೇಕು ಈ ಸ್ವರವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುದಿಲ್ವೋ ಅಂತವನಿಗೆ ಹೃದಯವೇ ಇದು ಪ್ರಯೋಜನ ಇಲ್ಲ ಇಂಪಾದಂತಹ ಸ್ವರ ಈ ಸ್ವರ ಯಾವುದು ಗೊತ್ತಿದೆ ಇದು ತುಂಬುರನೇ ಗಂಡ ಬಂದರೆ ಪ್ರವೇಶ ಆಗಿದೆ ಅಂತ ತಿಳಿದರೆ ಸಾಕು ಈ ಕಡೆ ತಲೆ ಮಾಡಿ ಮಲಗುವ ಜಾಯಮಾನವೇ ಅವನಲ್ಲ ಅವನಲ್ವಾ ಹಾಗಿದ್ರೆ ನಾರದ ನಾರದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದು ಜಗವನ್ನು ತೋರದ ದೇವಋಷಿ ನಾರದ ದೇವಋಷಿ ನಾರದ ಅವನೇ ಬಂದದ್ದು ಅಮ್ಮ ಸಣ್ಣ ಮುಂಡರಾದಂತಹ ನಾವು ಇಲ್ಲಿಗೆ ಬಂದಿದ್ದೇವೆ ಈ ವಿಷಯ ಅವನಿಗೆ ಗೊತ್ತಾಗಿದೆ ಆದ ಕಾರಣ
ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಅವನೇ ಗಾನವನ್ನು ಮಾಡ್ತಾ ಹೌದಮ್ಮ ಎಂತದ್ದ? ಇಲ್ಲಪ್ಪ ಹಾ. ಹೋಗ್ಲಿಕ್ಕಿಲ್ಲ ಯಾಕೆ? ದಕ್ಷ ಬ್ರಹ್ಮನಿಂದ ಅವನಿಂದ ಶಾಪ ಉಂಟು ಹಾ. ನಿನ್ನ ಜೀವನದಲ್ಲಿ ನಿನಗೆ ತಿರುಗಾಟವೇ ನಾರದನಿಗೆ ದಕ್ಷ ಬ್ರಹ್ಮ ಕೊಟ್ಟದ್ದು. ಅವನು ಅವನಿಂದಲೇ ನಿಲ್ಲುವುದೇ ಆಮಗದಿಂದ ಒಂದೇ ಕಡೆಯಿಂದ ಇಟ್ಟು ವೀಣೆ ಪಿಡಿಯಲ್ಪ ವಾಣಿ ಅಲ್ಲ, ಅಲ್ಲ ತುಮುರ ಅಲ್ಲ, ಅಲ್ಲ ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಹಾಗಿದ್ರೆ ಯಾವ್ದು ಆಗ್ಬೇಕಲ್ಲ? ಅಮ್ಮ ಓ, ಒಂದೇ ದಾರಿ ಹಾ. ಕೇಳಿಸ್ತಾ ಇದೆ ಸ್ವರ ದಿಟ್ವಾಗಿ ಕೆಲಸ ಅದನ್ನೇ ಗಟ್ಟಿಯಾಗಿ ಹಿಡಿಯುವ. ಸ್ವರವಿಡಿದು ನಡೆತರಲು ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕುದು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕುದು ಅರರೆ ಕಬೂತುಗಳು ಪರಿಮಳವಿಡಿದು ಮುಮ್ಮರಿ ಬರುತ್ತ ಕಂಡರು ದೇವಿಯನು ಅರಳೆಯಲ್ಲಿ ಬೆಳೆದ ಬಿಟ್ಟಯಾರೇ
ಕಷ್ಟಪಟ್ಟು ಬಂತದ್ದು ನೋಡಿದೆ ಚಿನ್ನ ಯಾವತ್ತು ಕಾಣುತ್ತಾ ದೃಶ್ಯವನ್ನು ಕಂಡುಕೊಂಡ ಓಹೋ ಚಿನ್ನದ ಉಯ್ಯಾಲೆಯಲ್ಲಿ ಕೂಗುತ್ತಾ ಪಾಡುತ್ತಾ ಗೌರವದ ಕವಿ ಮನೆಯ ಸರಿಯಾಗಿ ನೋಡಿದೆ ಓ ನಾನು ಸರಿಯಾಗಿ ನೋಡ್ಲಿಲ್ಲ ನೋಡೇವಾ ಬಾ ಬಾ ಆಶ್ಚರ್ಯ ಪರಮಾಶ್ಚರ್ಯ ನಡು ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡ ಸೂರ್ಯನ ಕಿರಣ ಎನ್ನುವುದು ಈ ಕದಮವನಕ್ಕೆ ಸೋಕುವುದಿಲ್ಲ ಆದ್ರೆ ಇಂದು ಹಾಗಲ್ಲ ಬೆಳಕಿನ ವ್ಯವಸ್ಥೆ ಕೋಟಿ ಸೂರ್ಯನ ಪ್ರಭೆ ಎದ್ದು ಕಾಣುತ್ತಾರೆ ಹೌದಪ್ಪ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ ಆ ಕಠಿಣವಾದಂತಹ ಸೌಂದರ್ಯವನ್ನು ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ ಎಷ್ಟು ತಿರುಗಾಟ ಮಾಡಿದೆ ಅಲ್ವಾ ಒಂದಲ್ಲ ಆರರಲ್ಲೂ ಇಂಥದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಸೌಂದರ್ಯ ರಾಶಿಯೇ ಅಷ್ಟು ರೂಪವತಿ ವರ್ಣಿಸುವುದಕ್ಕೆ ಸಾವಿರ ಸಾವಿರ ನಾಗಿರುವಂತಹ ಇವಳನ್ನು ನೋಡುವಾಗ ಹೊಗಳದೆ ಇದ್ರೆ ನಮ್ಮ ನಾಲಿಗೆ ಇನ್ನೂ ಪ್ರಯೋಜನ ಅಲ್ವಾ ಮೋಹಿನಿಯೋ ತ್ರೈಭುವನದ ರತಿಯೋ ವಯ್ಯಾರದ ಸುಂದರಿಯೋ ಸುಗಿನಾಥಿ ಶಿವಶಿರದ ಮಾನಸ ಸರೋವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರವನ್ನು ಹಾಕುವ ತವಕತಿ ಪ್ರವಾಹಿಪ ಜಾಹ್ನವಿಯ ವನಿತೆವಿನ ಹಾಗೆ ಭಾಸವಾಗ್ತದೆ ಅಲ್ವಾ ಗೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯೋ ರಸ ಸಾಕಾರವು ಮನ್ಮಥನ ನಿಗೆ ಧ್ವಜವು ಎನ್ನುವ ಶನಿವೇಶಮೀನ ಚಾಪನೆ ಚಕ್ರವರ್ತಿ ತುಂಬ ಪೂಜೆ ಮಕರ ಕೇತುಮಾವನೆ ಸಿಂಹಮೂರ್ತಿ ಋಷಭಾಚಾರ್ಯ ಕನ್ಯಾಕುಲಮಣಿ ಮಾನಸಿಕ ಶಶಾಂಕ ಕರ್ನಾಟಕ ಸವಿ ಒಡೆದ ಸಂಮೋಹನದ ಗಣಿಯೇರಿಕೆಯಾಗಿದ್ದ ಅವರೇ ಈ ಮಾವಿದ್ದಾನೆ ಈ ಕೆಟ್ಟಗಾರೆ ಹೋಗುವಂತಾದ್ರೆ ನಾವು ಉಡಪುರುಷರೇ ಅಖಂಡವಂತ ಬ್ರಹ್ಮಚರಿತ್ರವನ್ನು ಪಾಲಿಸ್ತಾ ಇದ್ದೇವೆ ಅದು ಹೌದೇನೋ ಒಂದ ರಮೆ ಇಲ್ಲದಿದ್ದರೆ ರಮೇ ಉಮೆಯರ ಮಾತ ಬಿಡು ನೀನು ರಮೇ ಉಮೆಯರ ಮಾತ ಬಿಡು
ಆಶ್ಚರ್ಯ ಪರಮಾಶ್ಚರ್ಯ. ಇವಳು ಯಾರಿದ್ದಾರೆ ನೀವು? ಒಂದು ರಮೆ ಇಲ್ಲದಿದ್ದರೆ ರಮೆ ಉಮೇರ ಮಾತನ್ನು ಬಿಡು. ಆ ಶ್ರೀಹರಿಯ ಹೆಂಡತಿ ಲಕ್ಷ್ಮಿ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಸಾಧ್ಯ ಇಲ್ವಾ? ಸಮುದ್ರ ಪತನದ ಕಾಲದಲ್ಲಿ ನಿನಗೆ ಏನು ಬೇಕು ಎನ್ನುವ ಹಾಗೆ ಕೇಳಿದವಾಗ ನಿನ್ನ ಹೃದಯ ಭಾಗದಲ್ಲಿ ಸ್ಥಳವನ್ನು ಕೊಟ್ಟು ಎನ್ನುವ ಹಾಗೆ ಆ ಶ್ರೀಹರಿ ವಿಹರಿದ್ದಾನೆ. ಅಂತಹ ಪವಿತ್ರ ಜಾಗವನ್ನು ಬಿಟ್ಟು ಬರುವುದಕ್ಕಿಲ್ಲ. ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ. ಬೇಡ. ಹಾಗಿದ್ರೆ ನಮ್ಮ ದೇವರ ಮಡದಿ ಕುಲದೇವರು ಪರಮೇಶ್ವರನ ಮಡದಿ ಪರಮೇಶ್ವರಿ ಶಂಕರಿ ಒಮ್ಮೆ ಹಣೆಯನ್ನು ನೋಡು. ದೊಡ್ಡ ಬೊಟ್ಟಿಲ್ಲ, ಆದ ಕಾರಣ ಪಾರ್ವತಮ್ಮ ಅಲ್ವೇ ಅಲ್ಲ. ಒಬ್ಬರಿಗೆ ಅಂಗವನ್ನಿದ್ದ, ಮತ್ತೊಬ್ಬಳನ್ನು ಶಿವದಲ್ಲಿ ಕೊಟ್ಟ. ನಮ್ಮ ದೇವನಿಗೆ ಹೆಣ್ಣಿನ ಶಂಕರಿಯನ್ನು ಕಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬೆಳ್ಳಿ ಬೆಟ್ಟದಿಂದ ಇಲ್ಲಿಗೆ. ಹೌದೌದು. ಆದ ಕಾರಣ ರಮೆ ಉಮೇರು ಬಂದದಲ್ಲಿ ರಮೆ ಉಮೇರ ಆ ಕುಮಾರ ಇದ್ದಾನಲ್ವ, ಆ ಮನ್ಮಥ ಅವನ ಹೆಂಡತಿ ರತಿಯೇ ಬಂದರು. ರತಿಯೇ ಧರೆಗಿಳಿದಂತೆ. ಆ ರತಿಯೇ ಬಂದರು. ಯಾಕೆ? ರತಿಯ ಮೇಲದೊಳಿರ್ತಕ್ಕ ಬಲಭಾಗದಲ್ಲಿ ಮನ್ಮಥ ಕಾಣಿಸುವುದಿಲ್ಲ. ಬಲ ಬಯಲಾಗಿದೆ. ಆದ ಕಾರಣ ಕಾಮರತಿಯರ ಮೇಳ ಇದ್ದಲ್ಲ ಅಲ್ವೇ ಅಲ್ವೇ ಅಲ್ಲ. ತಮ್ಮ ಓ ಬಿಡುವ. ಇವಳಿ ಬರಲಿಲ್ವೇ? ಮನೆ ಇದ್ರೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಬೇಸರ ನಿಂಗೆ ತಲೆ ಹಾರಿದ್ದು ಅವಳ ಮುಖವನ್ನು ನೋಡ, ಎಷ್ಟು ಸಂತೋಷದಲ್ಲಿದ್ದಾರೆ. ಸ್ವಲ್ಪವಾದರೂ ಬೇಸರ ಉಂಟ? ಬೇಸರ ಸಂತಾನವೇ. ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಯಾರಿಗಾದ್ರೂ ಬೇಸರ ಆದಿ ಜೀವ ಇಂತ ಮಗನಿಗೆ ಬೇಸರ ಆಗಿದೆ. ಆಗ್ಲಿಕ್ಕೆ ಯಾರೇ ಒಬ್ಬಳಿಗೆ ಇದ್ದಾಳೆ. ಇವಳಿಗೆ ಗತಿ ಇವಳಿಗೆ ಅರಕ್ಷಣ ಶೈಲಿ. ಇವಳು ಯಾರು, ಎಲ್ಲಿಂದ ಬಂದದ್ದು ಸಮಸ್ತ ಪರಿಚಯ ಕೇಳಿ ಬರ್ತೇನೆ. ಎಲ್ಲಿಗೆ ಹೋಗ್ತಿದ್ಯಾ? ಹೆಣ್ಣು ಮಕ್ಕಳು ಸಿಗುವುದೇ ಅಪರೂಪಕ್ಕೆ. ದೊಡ್ಡ ಹೆಣ್ಣು ನಿನ್ನ ಜೊತೆಲಿ ಹೆಣ್ಣಲ್ಲಿ ಮಾತಾಡಿ ಸಾಯ್ತೇನೆ. ಹೌದು, ಅದಕ್ಕೆ ಗಂಡಸರೆಲ್ಲರೂ ಸಾಯ್ತಾರೆ. ಎಲ್ಲರೂ ಸಾಯ್ತಿಲ್ಲ, ನಾವು ಸಾಯ್ತೇವೆ. ಬ್ರಹ್ಮದೇವರು ಹೊರ ಕೊಡುವಾಗ ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯ ಕೆಟ್ಟು ಹೋದ್ರೆ ಆವತ್ತು ನಿಮ್ಮ ಪಾಲಿಗೆ ಮರಣ ಅಂತ ಹೇಳಿದ್ದಾರೆ. ನಾಳೆ ನಾವು ಸತ್ರೆ ಆಗ್ಲಿಕ್ಕಿಲ್ಲ. ಜನ್ಮಕ್ಕೆ ಅಪಪ್ರಚಾರ ಅಲ್ವಾ? ಹೌದೌದು. ಬೇಡವೇ ಬೇಡ, ಸಾಯ್ಲಿಕ್ಕೆ ನಾವು ಜನ. ನಮ್ಮಲ್ಲಿ ಎಷ್ಟು ಮಂದಿಗಳಿದ್ದಾರೆ ಅಲ್ವಾ? ಈ ಹೆಣ್ಣು ನಮಗೆ ಸರಿಯಾದವಳಲ್ಲ. ಒಂದು ಕೆಲಸ ಮಾಡುವ, ನಮ್ಮ ಅಣ್ಣ ತುಂಬಾ ಅಸುರ ಕುಲಕ್ಕೆ ಆಧಾರ ಸ್ತಂಭ ಅವನಲ್ಲಿ ಕಾಣುವ.